ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ ಕುರಿತು 2 ಹೊಸ ಅಪ್ಡೇಟ್ ಆದರೆ ಇದ್ದಾವೆ. ಆ 2 ಅಪ್ಡೇಟ್ ಬಗ್ಗೆ ನಿಮಗೆ ತಿಳಿಸಿಕೊಡುತ್ತೇನೆ. ಇಲ್ಲಿ ಸಾಕಷ್ಟು ಮಹಿಳೆಯರು ಹೇಳ್ತಿದ್ರು, ನನಗೆ ಇದುವರೆಗೂ ಸಹ 2 ಕಂತು ಹಣ ಬಾಕಿ ಇದೆ, 3 ಕಂತು ಹಣ ಬಾಕಿ ಇದೆ ಮತ್ತು 4 ಕಂತು ಹಣ ಬಾಕಿ ಇದೆ ಅಂದ್ಬಿಟ್ಟು ಇದರ ರಿಲೇಟೆಡ್ ಒಂದು ಹೊಸ ಅಪ್ಡೇಟ್ ಆದರೆ ಸಿಗ್ತಿದೆ. ಅದರ ಬಗ್ಗೆ ತಿಳಿಸಿಕೊಡುತ್ತೇನೆ. ಜೊತೆಗೆ ಸಾಕಷ್ಟು ಫಲಾನುಭವಿಗಳು ಹೌದಾ, ಗೃಹಲಕ್ಷ್ಮಿ ಯೋಜನೆಯ ಹಣ ಬರೋದಕ್ಕಿಂತನೂ ಮುಂಚೆ ಒಂದಿಷ್ಟು ಫಲಾನುಭವಿಗಳನ್ನು 21ನೇ ಕಂತಿನ ಹಣದಿಂದ ರಿಜೆಕ್ಟ್ ಮಾಡಿದ್ದಾರಂತೆ. ಅವರಿಗೆ ಇನ್ಮುಂದೆ 21ನೇ ಕಂತು ಹಣ ಬರೋದಿಲ್ವಂತೆ. ಹೌದಾ ಅಂತ ಕೇಳ್ತಾ ಇದ್ದಾರೆ. ಹೌದು ಸ್ನೇಹಿತರೆ, ಮೊದಲಿಗೆ ನೋಡಿ, ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಇದುವರೆಗೂ ಸಹ ಒಂದು ಸರ್ಕಾರದ ಕಡೆಯಿಂದ 20ನೇ ಕಂತು ಹಣದವರೆಗೂ ಕೂಡ ಹಣ ಜಮಾ ಮಾಡಿದ್ದಾರೆ. ಅಂದರೆ ನಿಮಗೆ ಈಗಾಗಲೇ ಸಹ 40,000 ಹಣ ಆದರೆ ಜಮಾ ಆಗಿದೆ. ಜೊತೆಗೆ ನಾನೀಗ 21ನೇ ಕಂತು ಹಣ ಜಮಾ ಕುರಿತು ನಿಮಗೆ ಒಂದಿಷ್ಟು ಅಪ್ಡೇಟ್ ಆದರೂ ಕೊಡ್ತಾ ಇದ್ದಾನೆ. ಸೊ ಆ ಒಂದು ವಿಡಿಯೋದಲ್ಲಿ ಏನೊಂದು ಕಮೆಂಟ್ಸನ್ನು ಮಾಡ್ತಾ ಇದ್ದಾರೆ ಮಹಿಳೆಯರು ಅಂತ ಅಂದರೆ, ನೀವು ನೋಡಿದರೆ 21ನೇ ಕಂತು ಹಣದ ಬಗ್ಗೆ ಕೇಳ್ತಾ ಇದ್ದಾರೆ. ನಮಗೆ ಇನ್ನೇನು ಸಹ 3 ಕಂತು ಹಣ ಬಂದಿಲ್ಲ, 4 ಕಂತು ಹಣ ಬಂದಿಲ್ಲ ಅಂದ್ಬಿಟ್ಟು ಸಾಕಷ್ಟು ಮಹಿಳೆ ಆದರೆ ಕಮೆಂಟ್ಸನ್ನು ಮಾಡ್ತಾ ಇರುವಂಥದ್ದು. ಹೌದು ನೋಡಿ, ಇದು ನಿಮಗೆ ಮಾತ್ರ ಅಲ್ಲ, ಸಾಕಷ್ಟು ಮಹಿಳೆಯರಿಗೆ ಒಂದಿಲ್ಲ, ನಿನ್ನೆನೂ ಸಹ ಕೆಲವೊಂದಿಷ್ಟು ಮಾಧ್ಯಮಗಳಲ್ಲಿ ಬರ್ತಿತ್ತು, ಟೆಲಿಕಾಸ್ಟ್ ಆಗಿತ್ತು. ಏನು ಅಂತ ಅಂದರೆ, ಅಲ್ಲೊಂದು ಮಹಿಳೆಯರನ್ನು ಮಾತನಾಡಿಸಿದಾಗ, ಸಾಕಷ್ಟು ಮಹಿಳೆಯರನ್ನು ಬೇರೆ ಬೇರೆ ಜಿಲ್ಲೆಯಿಂದ ಮಾತನಾಡಿಸಿದಾಗ ಅವರು ಹೇಳ್ತಿದ್ರು, ನಮಗೆ 4 ಕಂತು ಹಣದಿಂದ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ, 3 ಕಂತು ಹಣದಿಂದ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ. ಇದರ ಜೊತೆಗೆ ಅಂದರೆ ಇದರ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರಾಗಲಿ ಇಲ್ಲ ಅಂತ ಅಂದರೆ ಸರ್ಕಾರದ ಕಡೆಯಿಂದ ಆಗಲಿ ಆದಷ್ಟು ಬೇಗ ಈ ಒಂದು ಸಮಸ್ಯೆಯನ್ನು ಪರಿಹರಿಸಬೇಕು. ಜೊತೆಗೆ ಆದಷ್ಟು ಬೇಗ ಫಲಾನುಭವಿಗಳ ಖಾತೆಗಳಿಗೆ, ಬ್ಯಾಂಕ್ ಅಕೌಂಟ್ಗಳಿಗೆ ಹಣ ಜಮಾ ಮಾಡಬೇಕು ಅಂತ ಹೇಳಿಬಿಟ್ಟು ಸಾಕಷ್ಟು ಮಹಿಳೆಯರು ಆದರೆ ರಿಕ್ವೆಸ್ಟ್ ಮಾಡ್ತಿದ್ರು. ನಿಮ್ಮೆಲ್ಲರೊಬ್ಬರಲ್ಲಿ ಸಾಕಷ್ಟು ಮಹಿಳೆಯರಿಗೆ ಇನ್ನೇನು ಒಂದು 3 ಕಂತು ಹಣ ಆಗಿರ್ಬೋದು, ಇಲ್ಲ 4 ಕಂತು ಹಣ ಆಗಿರ್ಬೋದು, ಇಲ್ಲ 4 ತಿಂಗಳಿಂದ ಅವರಿಗೆ ಹಣ ಆದರೆ ಜಮಾ ಆಗ್ತಿಲ್ಲ. ಜೊತೆಗೆ ಅಲ್ಲಿ ಮಹಿಳೆಯರು ನಾವು ಹೇಳ್ತಿದ್ರು, ಈ ಗೃಹಲಕ್ಷ್ಮಿ ಯೋಜನೆಯನ್ನು ನಂಬಿಕೊಂಡಿದ್ವಿ, ಗೃಹಲಕ್ಷ್ಮಿ ಯೋಜನೆಯಿಂದ ನಮ್ಮ ಒಂದು ಮಕ್ಕಳ ಫೀಸ್ ಆಗಿರ್ಬೋದು, ಇಲ್ಲ ಅಂತ ಅಂದರೆ ಕೆಲವೊಂದಿಷ್ಟು ಕಮಿಟ್ಮೆಂಟ್ಸ್ ನಾವು ಏನು ಇಟ್ಕೊಂಡಿದ್ವಿ ಎಲ್ಲದಕ್ಕೂ ತೊಂದರೆ ಆಗ್ತಿದೆ. ಗೃಹಲಕ್ಷ್ಮಿ ಯೋಜನೆ ಹಣ ಪ್ರತಿ ತಿಂಗಳು 2,000 ರೂಪಾಯಿ ಬರ್ತಿತ್ತು. ಇದರಿಂದ ನಾವು ಸಿಂಪಲ್ ಆಗಿ ಒಂದು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ತಿದ್ವಿ, ಇಲ್ಲ ಅಂತಂದರೆ ಇದರಿಂದ ನಾವು ಸಿಂಪಲ್ ಆಗಿ ಮಕ್ಕಳನ್ನು ಓದಿಸ್ಕೋತಿದ್ವಿ, ಮತ್ತೊಂದು ಏನೋ ವರ್ಕ್ ಮಾಡ್ತಿದ್ವಿ ಅಂತ ಹೇಳಿಬಿಟ್ಟು ಮಹಿಳೆಯರಾದರೆ ಹೇಳ್ತಿದ್ರು. ಸೊ ಇದರ ಬಗ್ಗೆ ಆದಷ್ಟು ಬೇಗ ಇನ್ನು ಮುಂದಿನ ದಿನಗಳಲ್ಲಿ ಸರ್ಕಾರದ ಕಡೆಯಿಂದ ಆಗಲಿ ಅಥವಾ ಒಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯಿಂದ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಕಡೆಯಿಂದ ಆಗಲಿ ಆದಷ್ಟು ಬೇಗ ಇದಕ್ಕೆ ರೆಸ್ಪಾನ್ಸ್ ಆದರೆ ಬರುತ್ತೆ. ಯಾರಿಗಾದರೂ 3 ಕಂತು ಹಣ ಬಂದಿಲ್ಲ, 4 ಕಂತು ಹಣ ಬಂದಿಲ್ಲ ಅಂತ ಹೇಳ್ತಿದ್ರು, ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಅತಿ ಶೀಘ್ರದಲ್ಲಿ ಹಣನ ಜಮಾ ಮಾಡ್ತಾರೆ. ಇದರ ಬಗ್ಗೆ ಮುಂದಿನ ದಿನಗಳಲ್ಲಿ ಏನು ಅಪ್ಡೇಟ್ಸ್ ಬರುತ್ತೆ ಏನು ಅಂತ ತಿಳಿಸ್ಕೊಡುತ್ತೇನೆ. ನೀವಿನ್ನೂ ಒಂದು ಕಾಮೆಂಟ್ಸನ್ನು ಮಾಡಿ, ನಿಮಗೆ ಗೃಹಲಕ್ಷ್ಮಿ ಯೋಜನೆಯಿಂದ ಎಷ್ಟು ಹೆಲ್ಪ್ ಆಗ್ತಿತ್ತು, ನಿಮಗಿನ್ನೂ 20 ಕಂತು ಹಣದಲ್ಲಿ ಎಷ್ಟು ಕಂತು ಹಣ ಬಂದಿಲ್ಲ, ಎಷ್ಟು ಕಂತು ಹಣ ಬಾಕಿ ಇದೆ ಅಂತ ಹೇಳಿಬಿಟ್ಟು ಕಾಮೆಂಟ್ಸ್ ಬಾಕ್ಸಲ್ಲಿ ಕಾಮೆಂಟ್ಸನ್ನು ಮಾಡಿ. ಜೊತೆಗೆ ಇಲ್ಲಿ ಸಾಕಷ್ಟು ಫಲಾನುಭವಿಗಳು ಈಗಾಗಲೇ ಯಾರಾದರೂ 20ನೇ ಕಂತಿನ ಹಣದವರೆಗೂ ಹಣ ಆದರೆ ಜಮಾ ಆಗಿದೆಯಾ ಅಂತಹ ಫಲಾನುಭವಿಗಳು ಹೌದಾ, 21ನೇ ಕಂತು ಹಣ ಜಮಾ ಆಗುವುದಕ್ಕೆ ಕೆಲವೊಂದಿಷ್ಟು ಫಲಾನುಭವಿಗಳನ್ನು ಸರ್ಕಾರದ ಕಡೆಯಿಂದನೇ ರಿಜೆಕ್ಟ್ ಮಾಡಿದ್ದಾರಂತೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಕಡೆಯಿಂದ ಒಂದಿಷ್ಟು ಮಹಿಳೆಯರನ್ನು ರಿಜೆಕ್ಟ್ ಮಾಡಿದ್ದಾರಂತೆ. ಹೌದಾ ಅಂತ ಕೇಳ್ತಿದ್ದೀರಿ. ಇದರ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಒಂದು ಸ್ಪಷ್ಟನೆ ಆದರೆ ಕೊಟ್ಟಿದ್ದಾರೆ. 21ನೇ ಕಂತು ಹಣ ಜಮಾ ಮಾಡುವುದಕ್ಕಿಂತ ಮುಂಚೆನೇ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಈಗ ಎಷ್ಟು ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಹಣ ಜಮಾ ಮಾಡ್ತಿದ್ವೋ ಅಷ್ಟು ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಹಣ ಜಮಾ ಆಗುತ್ತೆ. ಈಗ ಎಷ್ಟೊಂದು ಲಿಸ್ಟ್ ರೆಡಿ ಮಾಡಿ ಆ ಒಂದು ಲಿಸ್ಟಲ್ಲಿ ಇರುವಂತಹ ಫಲಾನುಭವಿಗಳಿಗೆ ಬರೋದೆಲ್ಲ ರಿಜೆಕ್ಟ್ ಮಾಡ್ತೀವಿ ಅಂತ ಏನಾದರೂ ಒಂದು ನ್ಯೂಸ್ ಆದರೆ ವೈರಲ್ ಆಗ್ತಿದೆ. ಈ ಒಂದು ನ್ಯೂಸ್ ಬಂದ್ಬಿಟ್ಟು ಕಂಪ್ಲೀಟ್ ಸುಳ್ಳು ಆಗಿರುತ್ತದೆ, ಇದು ಫೇಕ್ ಮಾಹಿತಿ ಅಂತ ಹೇಳಿಬಿಟ್ಟು ಹೇಳಿದ್ದಾರೆ. ಸೊ ಹಾಗಾಗಿ ಫಲಾನುಭವಿಗಳು ಯಾರು ಸಹ ಭಯಪಡೋದಕ್ಕೆ ಹೋಗಬೇಡಿ. ನಿಮಗೆ ಪ್ರತಿ ತಿಂಗಳು ಬರುವಂತೆ ಸಹ ಮುಂದಿನ ತಿಂಗಳು ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತೆ. ಜೊತೆಗೆ ಏನು ಹೇಳಿದ್ದಾರಂತಂದರೆ, ಗೃಹಲಕ್ಷ್ಮಿ ಯೋಜನೆ ಹಣ ಪಡೆದುಕೊಳ್ಳುವುದಕ್ಕಿಂತ ಮುಂಚೆ ಇರುವಂಥ ಲಿಂಕ್ ಲಿಸ್ಟಲ್ಲಿ ಮಹಿಳೆಯರು ಯಾರನ್ನೂ ಸಹ ರಿಜೆಕ್ಟ್ ಆಗಲ್ಲ. ಇನ್ನೊಂದು ಹೊಸದಾಗಿ
ಹೊಸದಾಗಿ ಯಾರೆಲ್ಲ ಅಪ್ಲಿಕೇಶನ್ ಹಾಕ್ತಿದ್ದಾರೆ ಅಂತಹ ಫಲಾನುಭವಿಗಳಿಗೂ ಆ್ಯಡ್ ಆಗ್ತಿದ್ದಾರೆ ಅಂತ ಹೇಳಿಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಕೊಟ್ಟಿದ್ದಾರೆ. ಸೊ ಹಾಗಾಗಿ ನೀವು ಯಾವುದೇ ಥರ ಒಂದು ಸುಳ್ಳು ಮಾಹಿತಿಗೆ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ. ಯಾವ ಒಂದು ಫಲಾನುಭವಿನೂ ಸಹ ಗೃಹಲಕ್ಷ್ಮಿ ಯೋಜನೆಯಿಂದ ಲಿಸ್ಟ್ನಿಂದ ಆದರೆ ರಿಜೆಕ್ಟ್ ಆದರೆ ಮಾಡಿಲ್ಲ, ಅಥವಾ ನಿಮಗೆ ಮುಂದಿನ ತಿಂಗಳಿಂದ ಹಣ ಆದರೆ ಬರೋದಕ್ಕೆ ಅಂತ ಹೇಳಿಬಿಟ್ಟು ಎಲ್ಲಾನು ಒಂದು ಸ್ಪಷ್ಟನೆ ಆದರೆ ಇಲ್ಲ. ಸೊ ಇದು ಇವತ್ತಿನ ಮಾಹಿತಿ ಆಗಿತ್ತು. ಈ ರೀತಿಯಾದಂಥ ಗೃಹಲಕ್ಷ್ಮಿಗೆ ಅಪ್ಡೇಟ್ಸ್ ಬಂದಿತ್ತು, ತಿಳಿಸ್ಕೊಡೋಣ ಅಂತ ವಿಡಿಯೋ ಮಾಡಿದ್ದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿಯೊಂದಿಗೆ ಸಿಗೋಣ. ಅಲ್ಲಿ ತನಕ ಬೈ ಬೈ, ಟೇಕ್ ಕೇರ್ ಫ್ರೆಂಡ್ಸ್.